ಮಕ್ಕಳ ಲಂಚ್ ಬಾಕ್ಸ್ಗಾಗಿರ್ಬೋದು ಅಥವಾ ಬೆಳಗಿನ ಬ್ರೇಕ್ಫಾಸ್ಟ್ಗಾಗಿರ್ಬೋದು, ಸಂಜೆ ಸ್ನ್ಯಾಕ್ಸ್ಗಾದರೂ ಇರ್ಬೋದು. ಈ ಒಂದು ಸ್ಯಾಂಡ್ವಿಚ್ನ ತುಂಬ ಸುಲಭವಾಗಿ 5 ನಿಮಿಷದಲ್ಲಿ ಮಾಡ್ಬೋದು. ಓವನ್ ಬೇಡ, ಚೀಸ್ ಬೇಡ, ಪನ್ನೀರ್ ಬೇಡ. ಸ್ವಾದ ಕುಟೀರದ ಅಭಿಮಾನಿಗಳಿಗೆಲ್ಲ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಯಾವುದೇ ರೀತಿಯಾದ ಪನ್ನೀರು, ಚೀಸು ಅಥವಾ ಓವನ್ನ ಬಳಸದೆ ಒಂದು ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಬೋದಾದಂಥ ವೆಜ್ ಸ್ಯಾಂಡ್ವಿಚ್ ರೆಸಿಪಿನ ಇವತ್ತು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಹಿಡಿಯಷ್ಟು ಪುದೀನ, ಸ್ವಲ್ಪ ಶುಂಠಿ, ಹಸಿಮೆಣಸಿನ್ಕಾಯಿ, ಹುರಿದಿರೋ ಅಂಥ ಕಡಲೆಕಾಯಿ ಬೀಜ, ಜೀರಿಗೆ, ಸೋಂಪು, ಹಾಗೆ ಸ್ವಲ್ಪ ಚಾಟ್ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ 1 ಸ್ಪೂನ್ನಷ್ಟು ಸಕ್ಕರೆ, ಜೊತೆಗೆ ಹುಳಿಗೆ ಒಂದು ಅರ್ಧ ನಿಂಬೆ ಹಣ್ಣಿನ ರಸ ಕೂಡ ಇದಕ್ಕೆ ಹಾಕುತ್ತಾ ಇದ್ದೀನಿ. ಇದು ಹಾಕೊಳ್ಳೋದ್ರಿಂದ ತುಂಬಾ ಟೇಸ್ಟ್ ಡಿಫ್ರೆಂಟಾಗೂ ಇರುತ್ತೆ, ಟೇಸ್ಟಿಯಾಗೂ ಇರುತ್ತೆ. ಇದು ಬೇಕಾದ್ರೆ ಹಾಕೋಬೋದು, ಇಲ್ಲ ಸ್ಕಿಪ್ ಕೂಡ ನೀವು ಮಾಡ್ಕೋಬೋದು. ಈಗ ಇದಕ್ಕೆ ಸ್ವಲ್ಪ ಒಂದು ಅರ್ಧ ಲೋಟದಷ್ಟು ನೀರನ್ನ ಹಾಕಿ ನುಣ್ಣಗೆ ಚಟ್ನಿ ಹದಕ್ಕೆ ರುಬ್ಕೊಂಬರೋಣ. ಈ ಚಟ್ನಿನ ನೀವು ಎಲ್ಲ ರೀತಿ ಚಾಟ್ಸ್ಗಳಿಗೆ ಅಥವಾ ಸಾಲಡ್ಗಳಿಗೆ ಯೂಸ್ ಮಾಡ್ಬೋದು. ಇದನ್ನು ಫ್ರಿಡ್ಜಲ್ಲಿ 1 ವಾರದವರೆಗೂ ಕೂಡ ಹಾಗೆ ತೆಗೆದಿಟ್ಕೋಬೋದು. ಈ ರೀತಿಯಾದ ಸಾಫ್ಟ್ ಕನ್ಸಿಸ್ಟೆನ್ಸಲ್ಲಿ ರುಬ್ಕೋಬೇಕಾಗತ್ತೆ. ನೆಕ್ಸ್ಟ್ ಈಗ ನಾನು ಒಂದು ವೆಜಿಟೇಬಲ್ ಗ್ರೇಟರ್ಗೆ ಈರುಳ್ಳಿಯನ್ನು ಹಾಕ್ಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ವೆಜಿಟೇಬಲ್ ಚಾಪರಲ್ಲಿ ನಾವು ಕಟ್ ಮಾಡ್ಕೊಂಡಾಗ ಇದು ತುಂಬಾ ಸಣ್ಣದಾಗಿ ಕಟ್ ಆಗುತ್ತೆ. ಸ್ಯಾಂಡ್ವಿಚ್ಗಿರ್ಬೋದು, ಸಾಲಡ್ಗಾಗಿರ್ಬೋದು, ಈ ಥರ ಒಂದು ವೆಜಿಟೇಬಲ್ ಚಾಪರ್ನ ನೀವು ಯೂಸ್ ಮಾಡಿ ವೆಜಿಟೇಬಲ್ಸ್ನ ಕಟ್ ಮಾಡ್ಕೋಬೋದು. ಇದ್ರ ಲಿಂಕನ್ನು ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಈಗ ಹಸಿ ಈರುಳ್ಳಿ ಜೊತೆಗೆ ಮಿಕ್ಕಷ್ಟು ತರಕಾರಿಗಳನ್ನ ತೊಗೊಂಡಿದ್ದೀನಿ. ಸ್ವಲ್ಪ ಎಲೆಕೋಸು, ಕಾರ್ನ ನಾನು ಇದೇ ರೀತಿ ಗ್ರೇಟ್ ಮಾಡ್ಕೊಂಡಿದ್ದೀನಿ, ಕ್ಯಾರೆಟು, ಕ್ಯಾಪ್ಸಿಕಮ್ಮು, ನಾನು ಎಲ್ಲ ತರಕಾರಿನೂ ಕೂಡ ಇದು ವೆಜಿಟೇಬಲ್ ಚಾಪರಿಂದ ಕಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಈಗ ಒಲೆ ಮೇಲೆ ಒಂದು ಪ್ಯಾನನ್ನು ಇಟ್ಟು 1-2 ಸ್ಪೂನ್ನಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ. ಒಗ್ಗರಣೆಗೆ 1 ಚಮಚದಷ್ಟು ಜೀರಿಗೆ, ಹಾಗೆ ನಾವು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಈರುಳ್ಳಿನ ಹಾಕಿ ಒಂದು 2-3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಇದಕ್ಕೆ ಮಿಕ್ಕೆಲ್ಲ ತರಕಾರಿಗಳನ್ನ ಹಾಕ್ಕೊಳ್ಳೋಣ. ಕ್ಯಾರೆಟು, ಕಾರ್ನು, ಕ್ಯಾಪ್ಸಿಕಮ್ಮು, ಹಾಗೆ ಎಲೆಕೋಸು, ಸೌತೆಕಾಯಿ, ನಿಮ್ಗೆ ಏನು ತರಕಾರಿ ಬೇಕಾದ್ರೂ ಇದಕ್ಕೆ ಹಾಕ್ಕೋಬೋದು. ಈಗ ಇದಕ್ಕೆ ನಾನು ಬೇಯಿಸ್ಕೊಂಡಿರುವಂಥ ಒಂದು ಆಲೂಗಡ್ಡೆನೂ ಕೂಡ ಹಾಕೋತಾ ಇದ್ದೀನಿ. ಎಲ್ಲನೂ ತರಕಾರಿ ಬೇಯಬೇಕು ಅಂದರೆ ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕಿ ಒಂದು 2-3 ನಿಮಿಷ ಇದನ್ನು ಸಾಫ್ಟಾಗಿ ಬೇಯಿಸ್ಕೊಳ್ಳೋಣ. ನೆಕ್ಸ್ಟ್ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಚಮಚದಷ್ಟು ಹಸಿಮೆಣಸಿನ ಪುಡಿ, ಹಾಗೆ ಎವರೆಸ್ಟಿಂದು ನಾನು ಸಬ್ಜಿ ಮಸಾಲಾನ 1 ಸ್ಪೂನ್ ಇದಕ್ಕೆ ಹಾಕ್ತಾಯಿದ್ದೀನಿ. ಇದು ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನೀವು ಬೇಕಾದ್ರೆ ಇದಕ್ಕೆ ಬೆಳ್ಳುಳ್ಳಿ ಕೂಡ ಹಾಕ್ಕೋಬೋದು. ನೆಕ್ಸ್ಟ್ ಈಗ ಬ್ರೆಡ್ಡನ್ನು ತೊಗೊಂಡಿದ್ದೀನಿ. ಬ್ರೆಡ್ಗೆ ಬೆಣ್ಣೆನ ನಾನು ಚೆನ್ನಾಗಿ ಹಚ್ಕೋತಾ ಇದ್ದೀನಿ. ಬೆಣ್ಣೆ ಹಾಕೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ, ಹಾಗೆ ಒಳ್ಳೆ ಪೌಷ್ಟಿಕಾಂಶ ಕೂಡ ಇದರಲ್ಲಿ ಇರುತ್ತೆ. 1 ಬ್ರೆಡ್ಗೆ ನಾನು ಬೆಣ್ಣೆನ ಹಚ್ಕೊಂಡಿದ್ದೀನಿ. ಈಗ ಇನ್ನೊಂದು ಬ್ರೆಡ್ಗೆ ನಾವು ಈಗಾಗಲೇ ಮಾಡಿಟ್ಕೊಂಡಿರುವಂಥ ಗ್ರೀನ್ ಚಟ್ನಿನ ಹಾಕೋತಾ ಇದ್ದೀನಿ. ಪುದೀನ, ಕೊತ್ತಂಬರಿ, ಶುಂಠಿ, ಹಸಿಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಸ್ಪೈಸಸ್ನ ಹಾಕಿ ಮಾಡ್ಕೊಂಡಿರೋವಂಥ ಚಟ್ನಿ. ಇದು ತುಂಬಾ ಟೇಸ್ಟ್ ಕೊಡುತ್ತೆ ಸ್ಯಾಂಡ್ವಿಚ್ಗೆ. ಸೊ ಈ ಗ್ರೀನ್ ಚಟ್ನಿ ಇರಲೇಬೇಕು. ಸೊ ಇದನ್ನು ಮಾಡಿ ತೆಗೆದಿಟ್ಕೋಬೋದು ನೀವು. ಈಗ 2 ಬ್ರೆಡ್ಡನ್ನು ರೆಡಿ ಮಾಡಿಟ್ಕೊಂಡು ನಾವೀಗ ಮಾಡ್ಕೊಂಡಿರೋವಂಥ ವೆಜಿಟೇಬಲ್ ಸ್ಟಫಿಂಗ್ ಏನಿದೆ, ವೆಜಿಟೇಬಲ್ ಪಲ್ಯ ಏನು ಮಾಡ್ಕೊಂಡಿದ್ದೀವಿ ಅದನ್ನು ಇದಕ್ಕೆ ಹಾಕೋತಾ ಇದ್ದೀನಿ. ಇದನ್ನು ಕೂಡ ಸಮನಾಗಿ ಬ್ರೆಡ್ ಮೇಲೆ ಸ್ಪ್ರೆಡ್ ಮಾಡಿಕೊಂಡು ನಾವು ಬೆಣ್ಣೆ ಹಚ್ಕೊಂಡಿರೋ ಅಂಥ ಬ್ರೆಡ್ಡನ್ನು ಇದ್ರ ಮೇಲೆ ಮುಗ್ಚು ಹಾಕೋಣ. ಕರೆಕ್ಟಾಗಿ ಸೈಜ್ ನೋಡಿ ಮುಗ್ಚು ಹಾಕ್ಕೊಳ್ಳೋಣ ಇದನ್ನು. ನೆಕ್ಸ್ಟ್ ಈಗ ಈ ಥರ ಒಂದು ಹ್ಯಾಂಡಲ್ಲೇ ಅಂದರೆ ಕೈಯಲ್ಲೇ ಸುಲಭವಾಗಿ ಸ್ಯಾಂಡ್ವಿಚ್ ಮಾಡೋ ಅಂಥ ತವ ಸಿಗುತ್ತೆ. ಈ ತವಕ್ಕೂ ಕೂಡ ನಾನು ಒಂದು ಅರ್ಧ ಚಮಚದಷ್ಟು ಬೆಣ್ಣೆನ ಹಾಕೋತಾ ಇದ್ದೀನಿ. ಈ ರೀತಿ ತವಕ್ಕೂ ಬೆಣ್ಣೆ ಹಾಕೋದ್ರಿಂದ ಬ್ರೆಡ್ಡು ತುಂಬ ಚೆನ್ನಾಗಿ ರೋಸ್ಟ್ ಆಗುತ್ತೆ. ನೆಕ್ಸ್ಟ್ ಈಗ ತವದ ಮುಚ್ಚಳನ ಮುಚ್ಚಿ ಇದನ್ನು ಲಾಕ್ ಮಾಡಿ ಹಾಗೆ ನಾನು ಗ್ಯಾಸ್ನ ಹತ್ತಿಸ್ಕೊಂಡು ಉರಿ ಸಣ್ಣದಾಗಿಟ್ಕೊಂಡು 2 ಕಡೆಯೂ ಇದನ್ನು ತಿರುಗಿಸ್ತಾ ಚೆನ್ನಾಗಿ ರೋಸ್ಟ್ ಆಗೋ ಹಾಗೆ ನಾನು ಇದನ್ನು ಬೇಯಿಸ್ಕೊತೀನಿ. 5 ನಿಮಿಷದಲ್ಲಿ ಬ್ರೆಡ್ ಸ್ಯಾಂಡ್ವಿಚ್ ರೆಡಿ ಆಗುತ್ತೆ. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಮರಿದಿರ ವಿಡಿಯೋಗೆ ಒಂದು ಲೈಕನ್ನು ಕೊಡಿ, ಹಾಗೆ ಸ್ವಾದ ಕೊಟ್ಟಿರೋ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.